ನಾಳೆ ನವೆಂಬರ್ 26 ಬುಧವಾರದ ದಿನ ಸುಬ್ರಹ್ಮಣ್ಯ ಷಷ್ಠಿ, ಚಂಪಾ ಷಷ್ಠಿ ಬಂದಿದೆ. ಈ ದಿನ ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಹೇಗೆ ಮಾಡಬೇಕು, ಅಕ್ಕಿ ಹಿಟ್ಟಿನಿಂದ ಯಾವ ಕೆಲಸವನ್ನ ಮಾಡಿದ್ರೆ ಕಾಳಸರ್ಪದೋಷ, ಮಂಗಳದೋಷ, ಕುಜದೋಷಗಳು ದೂರವಾಗಿ ವರ್ಷಪೂರ್ತಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಕ್ಷಣೆ ಇರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಷಷ್ಠಿ ತಿಥಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಎಂದು ಕರೆಯಲಾಗುತ್ತದೆ. ಈ ಬಾರಿ ಷಷ್ಠಿ ತಿಥಿಯು ನವೆಂಬರ್ 25 ಮಂಗಳವಾರ ರಾತ್ರಿ 10:56 ನವೆಂಬರ್ 27 ಮಧ್ಯರಾತ್ರಿ 12:01 ಇರುತ್ತದೆ. ಷಷ್ಠಿ ತಿಥಿಯು ಬುಧವಾರ ಸಂಪೂರ್ಣ ನಮಗೆ ಸಿಗುವುದರಿಂದ ಬುಧವಾರವೇ ಸುಬ್ರಹ್ಮಣ್ಯ ಷಷ್ಠಿ ಆಚರಿಸಬೇಕು. ಈ ದಿನ ಬೆಳಿಗ್ಗೆ 5:43 ಬೆಳಿಗ್ಗೆ 7:55 ವೃಶ್ಚಿಕ ಲಗ್ನದಲ್ಲಿ ಪೂಜೆಯನ್ನ ಮಾಡಲು ಶುಭ ಸಮಯವಾಗಿರುತ್ತೆ. ಈ ಸಮಯ ಸಾಧ್ಯವಾಗುವುದಿಲ್ಲ ಅಂದರೆ ಬೆಳಿಗ್ಗೆ 10 ಗಂಟೆಯ ಒಳಗಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಪೂಜೆಯನ್ನ ಮಾಡಿಕೊಳ್ಳಬಹುದು. ಈ ದಿನ ಬೆಳಗಿನ ಜಾವ 5:43 7:55 ಒಳಗಾಗಿ ಪೂಜೆಯನ್ನ ಮಾಡಲು ಶುಭ ಸಮಯವಾಗಿರುತ್ತೆ. ಈ ಸಮಯದಲ್ಲಿ ಪೂಜೆ ಮಾಡಲು ಆಗದಿದ್ದವರು ಬೆಳಿಗ್ಗೆ 10 ಗಂಟೆಯ ಒಳಗೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಪೂಜೆಯನ್ನ ಮಾಡಿಕೊಳ್ಳಬಹುದು. ನಾಳೆ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಸ್ನಾನ ಮಾಡಿ ಮನೆಯನ್ನು ಶುಚಿಗೊಳಿಸಿ, ವಿಶೇಷವಾಗಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಮಣೆಯ ಮೇಲೆ ಕೆಂಪು ಬಣ್ಣದ ವಸ್ತ್ರವನ್ನ ಹಾಸಿಕೊಳ್ಬೇಕು. ಪೂಜೆ ಮಾಡುವವರು ಕೂಡ ಕೆಂಪು ಬಣ್ಣದ ವಸ್ತ್ರವನ್ನ ಧರಿಸಿಕೊಳ್ಳಬಹುದು. ನಂತರ ಮಣೆಯ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಚಿಕ್ಕ ಫೋಟೋ ಅಥವಾ ವಿಗ್ರಹವನ್ನ ಏರ್ಪಾಡು ಮಾಡಿಕೊಳ್ಬೇಕು. ಪ್ರತ್ಯೇಕವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ವಿಗ್ರಹ ಮನೆಯಲ್ಲಿ ಇಲ್ಲವೆಂದರೆ ಶಿವ ಕುಟುಂಬದ ಫೋಟೋವನ್ನ ಇಟ್ಟು ಪೂಜೆಯನ್ನ ಮಾಡಬಹುದು. ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹಕ್ಕೆ ಗಂಧ ಕುಂಕುಮದ ಬೊಟ್ಟನ್ನ ಇಟ್ಟು ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿಕೊಳ್ಬೇಕು. ಈ ಪುಷ್ಪಗಳಲ್ಲಿ ಕೆಂಪು ದಾಸವಾಳದ ಪುಷ್ಪವನ್ನ ಮುಖ್ಯವಾಗಿ ಬಳಸಬೇಕು. ದಾಸವಾಳದ ಜೊತೆಗೆ ಸಂಪಿಗೆ ಅಥವಾ ಕೆಂಪು ಗುಲಾಬಿಯನ್ನು ಕೂಡ ಅರ್ಪಿಸಬಹುದು. ದಾಸವಾಳ ಪುಷ್ಪಗಳಿಂದ ಮಾಲೆಯನ್ನು ತಯಾರಿಸಿ ಕೂಡ ಸ್ವಾಮಿಗೆ ಅರ್ಪಿಸಬಹುದು. ನಂತರ ಸ್ವಾಮಿಯ ಫೋಟೋ ಮುಂದೆ ಬೆಲ್ಲ, ಅಕ್ಕಿ ಹಿಟ್ಟು, ಏಲಕ್ಕಿ ಹಾಕಿ ತಯಾರು ಮಾಡಿದಂತಹ 6 ದೀಪಗಳನ್ನು ಇಟ್ಟು ತುಪ್ಪ ಬಳಸಿ ದೀಪಾರಾಧನೆ ಮಾಡಬೇಕು. ಅಥವಾ ಬೆಳ್ಳಿ ದೀಪದಲ್ಲಿ, ನಿಮ್ಮ ಮನೆಯಲ್ಲೇ ಇರುವಂತಹ ಯಾವುದೇ ದೀಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ 6 ಮುಖಗಳ ಸಂಕೇತವಾಗಿ 6 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂಡಿಸಿ ತುಪ್ಪವನ್ನು ಬಳಸಿ ದೀಪಾರಾಧನೆ ಮಾಡಬೇಕು. ಕುಂಕುಮ ಬೆರೆಸಿದ ಅಕ್ಷತೆಯಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಪೂಜಿಸುತ್ತಾ ಸುಬ್ರಹ್ಮಣ್ಯ ಸ್ವಾಮಿಯ ವಿವಿಧ ನಾಮಗಳನ್ನು ಹೇಳಿಕೊಳ್ಳಬೇಕು. ಅಥವಾ ನಿಮ್ಮ ಮೊಬೈಲ್ನಲ್ಲಿ ಸುಬ್ರಹ್ಮಣ್ಯ ತ್ರಿಶತಿ ನಾಮವನ್ನು ಹಾಕಿಕೊಂಡು ಕೇಳುವುದು ಅಥವಾ ಓಂ ಸಾಂ ಶರವಣಭವ ಎಂಬ ನಾಮವನ್ನು ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ಪೂಜಿಸಬೇಕು. ಶತ್ರು ಬಾಧೆಗಳು ಹೆಚ್ಚಾಗಿದ್ದರೆ ಓಂ ಸ್ಕಂದಾಯ ನಮಃ ಎಂದು ಹೇಳಿಕೊಳ್ಳಿ. ಜೀವನದಲ್ಲಿ ಏಳಿಗೆಯನ್ನು ಕಾಣಲು, ಸರ್ವರಂಗದಲ್ಲೂ ಯಶಸ್ಸು ಸಿಗಲು ಓಂ ಪಿಂಗಳಾಯ ನಮಃ ಎಂದು ಹೇಳಿಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರೀತಿಗೋಸ್ಕರ ತೊಗರಿ ಬೇಳೆಯಿಂದ ಮಾಡಿದ ಪದಾರ್ಥಗಳು, ಕೋಸಂಬರಿ, ಪಾನಕ, ವಿಶೇಷವಾಗಿ ಹಾಲನ್ನು ಹಾಗೂ ಎಳ್ಳುಂಡಿಯನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬಹುದು. ಇದರ ಜೊತೆಗೆ ಬಾಳೆಹಣ್ಣು, ತೆಂಗಿನಕಾಯಿ, ಅತಿ ಮುಖ್ಯವಾಗಿ ದಾಳಿಂಬೆ ಹಣ್ಣನ್ನು ಅಥವಾ ದಾಳಿಂಬೆ ಹಣ್ಣಿನ ರಸವನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಸುಬ್ರಹ್ಮಣ್ಯ ಸ್ವಾಮಿಗೆ ಈ ದಿನ ನಿಮ್ಮ ಮನೆಯಲ್ಲಾಗಿರ್ಬೋದು, ದೇವಾಲಯದಲ್ಲಾಗಿರ್ಬೋದು ಈ ಪದಾರ್ಥಗಳಿಂದ ಅಭಿಷೇಕ ಮಾಡಿದರೆ ಅಥವಾ ಮಾಡಿಸಿದರೆ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತೆ. ನಾಳೆ ಸ್ಕಂದ ಷಷ್ಠಿಯ ದಿನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಹಾಲಿನಿಂದ ಅಭಿಷೇಕ ಮಾಡಿಸಿದರೆ ಸರ್ವ ಸಂಪದಗಳು ಪ್ರಾಪ್ತಿಯಾಗುತ್ತೆ. ಮೊಸರಿನಿಂದ ಅಭಿಷೇಕ ಮಾಡಿಸಿದರೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ದೂರವಾಗಿ ಆರೋಗ್ಯ ವೃದ್ಧಿಸುತ್ತೆ. ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿದರೆ ದುಷ್ಟಶಕ್ತಿಗಳ ಕಾಟದಿಂದ ಮುಕ್ತಿ ದೊರೆಯುತ್ತೆ. ಕಲಾರಂಗದಲ್ಲಿ ಅದ್ಭುತ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಹಸುವಿನ ತುಪ್ಪದಿಂದ ಅಭಿಷೇಕ ಮಾಡಿದರೆ ಇದ್ದಕ್ಕಿದ್ದಂತೆ ಬರುವಂತಹ ಆಕಸ್ಮಿಕ ಸಮಸ್ಯೆಗಳು, ದೊಡ್ಡ ದೊಡ್ಡ ಕಷ್ಟಗಳು ದೂರವಾಗುತ್ತೆ. ಸಕ್ಕರೆ ಬೆರೆಸಿದ ನೀರಿನಿಂದ ಅಭಿಷೇಕ ಮಾಡಿದರೆ ವಿವಿಧ ಕಷ್ಟಗಳಿಂದ ಮುಕ್ತರಾಗಬಹುದು. ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಿದರೆ ಋಣಬಾಧೆಗಳು ಅಂದರೆ ಸಾಲದ ಸಮಸ್ಯೆಗಳು ದೂರವಾಗುತ್ತೆ. ಎಳನೀರಿನಿಂದ ಅಭಿಷೇಕ ಮಾಡಿಸಿದರೆ ಸರ್ವ ವಿಧವಾದ ಯಶಸ್ಸು ಸಿಗುತ್ತದೆ. ಅಭಿಷೇಕ ಮಾಡಿಸಲು ಸಾಧ್ಯವಾಗದೇ ಇದ್ದವರು ನಿಮ್ಮ ಜಾತಕವನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಮುಂದಿಟ್ಟು ಕೆಂಪು ಪುಷ್ಪಗಳಿಂದ ಕುಂಕುಮ ಬೆರೆಸಿದ ಅಕ್ಷತೆಯಿಂದ ಪೂಜಿಸಿದರೆ ನಿಮಗಿರುವಂತಹ ಜಾತಕ ದೋಷಗಳ ತೀವ್ರತೆ ಕಡಿಮೆಯಾಗಿ ಕಷ್ಟಗಳು ದೂರವಾಗುತ್ತೆ. ನಾಳೆ ಮನೆಯ ಸದಸ್ಯರೆಲ್ಲ ಬೆಳಿಗ್ಗೆ ಅಥವಾ ಸಂಜೆ ಒಟ್ಟಿಗೆ ಕೂತು ಸುಬ್ರಹ್ಮಣ್ಯ ಕರಾವಲಂಬ ಸ್ತೋತ್ರವನ್ನ ಹೇಳಿದರೆ ಅಥವಾ ಕೇಳಿದರೆ ಖಚಿತವಾಗಿ ಕುಜದೋಷಗಳು ದೂರವಾಗಿ ಅನೇಕ ರೀತಿಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ನಾಳೆ ಸುಬ್ರಹ್ಮಣ್ಯ
ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರನ್ನ ಹೇಳುತ್ತಾ ಅವಶ್ಯಕತೆ ಇದ್ದವರಿಗೆ ವಸ್ತ್ರದಾನ ಮಾಡಿದರೆ ನಿಮಗಿರುವ ದಾರಿದ್ರ್ಯ ದೋಷಗಳು ದೂರವಾಗಿ ಅದೃಷ್ಟ ಸಿಗುತ್ತೆ. ನಾಳೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆದು ಹಸಿದವರಿಗೆ ಹಾಲನ್ನು ನೀಡಿದರೂ ಕೂಡ ಮಾನಸಿಕ ಗೊಂದಲಗಳು ದೂರವಾಗಿ ನೆಮ್ಮದಿ, ಹಣದ ಏಳಿಗೆ ಉಂಟಾಗುತ್ತೆ. ಮನೆಗೆ ಸಮೀಪದಲ್ಲಿ ಹುತ್ತವಿದ್ದರೆ ಪೂಜೆ ಮಾಡಿ ಅಥವಾ ನಾಗರ ಕಲ್ಲುಗಳಿಗೆ ನಿಮ್ಮ ಕೈನಿಂದ ಪೂಜೆ ಮಾಡಿ ಗೆಜ್ಜೆ ವಸ್ತ್ರ ಅರ್ಪಿಸಿ ಎಳ್ಳುಂಡೆ, ಹಾಲು, ಹಣ್ಣನ್ನು ನೈವೇದ್ಯವಾಗಿಟ್ಟು ಪ್ರದಕ್ಷಿಣೆಯನ್ನ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯನ ಅನುಗ್ರಹ ಪಡೆದು ಮನೆಗೆ ಬನ್ನಿ. ಈ ದಿನ ಮನೆಗೆ ಸಣ್ಣ ವಯಸ್ಸಿನ ಬ್ರಹ್ಮಚಾರಿಗಳನ್ನ ಕರೆಸಿ ಊಟ ಹಾಕಬೇಕು. ಇವರನ್ನೇ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರತಿನಿಧಿಗಳಾಗಿ ಗೌರವಿಸಬೇಕು. ಈ ದಿನ ಕೇವಲ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮಾತ್ರವಲ್ಲದೆ ಶಿವನನ್ನ ಕೂಡ ಪೂಜಿಸಬೇಕು. ಏಕೆಂದರೆ ಸುಬ್ರಹ್ಮಣ್ಯ ಸ್ವಾಮಿಯು ಶಿವನ ಒಂದು ಅಂಶವಾಗಿದ್ದಾನೆ, ಶಿವನ ಶಕ್ತಿಯಾಗಿದ್ದಾನೆ. ಇನ್ನು ವಯಸ್ಸು ಮೀರಿದರೂ ಮದುವೆ ಆಗುತ್ತಿಲ್ಲ, ಮದುವೆಯಾಗಿ ಎಷ್ಟೇ ವರ್ಷಗಳಾದರೂ ಮಕ್ಕಳಾಗುತ್ತಿಲ್ಲ, ಕುಜದೋಷದಿಂದ ಎಲ್ಲಾ ಕೆಲಸಗಳು ನಷ್ಟವಾಗುತ್ತಿದೆ ಎಂದರೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಕಲ್ಯಾಣೋತ್ಸವದ ದರ್ಶನ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಇನ್ನು ಮಕ್ಕಳಿಗೆ ಪದೇ ಪದೇ ಕೆಟ್ಟ ಕನಸುಗಳು ಬೀಳುವುದು, ಪದೇ ಪದೇ ಬಿದ್ದು ಪೆಟ್ಟಾಗುವುದು, ಅಪಘಾತಗಳು ಆಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ನೆನಪಿನ ಶಕ್ತಿಯೇ ಇಲ್ಲದೆ ಇರುವುದು, ಮಕ್ಕಳು ಹೇಳಿದ ಮಾತನ್ನ ಕೇಳದೆ ಇರುವುದು, ಈ ರೀತಿಯಾದಂತಹ ಸಮಸ್ಯೆಗಳು ಜೊತೆಗೆ ಬಾಲಗ್ರಹ ದೋಷವಿದ್ದರೆ ಮಕ್ಕಳ ಕೈನಿಂದ ನಾಳೆಯ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು ಬರೆಸುವುದು ಅಥವಾ ಹೇಳಿಸುವುದನ್ನು ಮಾಡಿ ನಾಗರ ಕಲ್ಲುಗಳಿಗೆ ಪ್ರದಕ್ಷಿಣೆಯನ್ನು ತಪ್ಪದೆ ಮಾಡಿಸಿ. ನೋಡೋರಲ್ಲ, ನಾಳೆ ಷಷ್ಠಿಯ ದಿನ ಯಾವೆಲ್ಲ ವಿಧಿವಿಧಾನಗಳನ್ನ ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.